ಪುರದಲ್ಲಿ ಪಿಎಸ್ಐಗೆ ಸ್ವಾಮೀಜಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಸಚಿವ ಎಂಬಿ ಪಾಟೀಲ್ ನಿವಾಸದ ಬಳಿ ಪ್ರತಿಭಟನೆ ನಡೀತಾ ಇದೆ. ಪೊಲೀಸರು ಮೊಬೈಲ್ ಕಸಿದುಕೊಂಡಿದ್ದಕ್ಕೆ ಆ ಸ್ವಾಮೀಜಿ ಆಕ್ರೋಶಗೊಂಡು ಪಿಎಸ್ಐ ಕೆನ್ನೆಗೆ ಬಾರಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮನೆ ಮುಂದೆ ಪ್ರತಿಭಟನೆ ಆಗ್ತಾ ಇತ್ತು. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಮೊಬೈಲ್ ಕಸಿದುಕೊಂಡಿದ್ದಾರೆ. ಈ ಕಾರಣದಿಂದ ಆಕ್ರೋಶಗೊಂಡ ಸ್ವಾಮೀಜಿ ಕಪಾಳ ಮೋಕ್ಷ ಮಾಡಿರುವುದು ಯಾರಿಗೆ? ಪಿಎಸ್ಐ ಸಂಗನ ಬಸವೇಶ್ವರ ಸ್ವಾಮೀಜಿಯಿಂದ ಕಪಾಳ ಮೋಕ್ಷ ಆಗಿದೆ. ಮೆಡಿಕಲ್ ಕಾಲೇಜು ಖಾಸಗಿ ಸಹಭಾಗಿತ್ವವನ್ನ ವಿರೋಧಿಸಿ ಈ ಹೋರಾಟವನ್ನು ಮಾಡಲಾಗಿತ್ತು. ಸಚಿವ ಎಂಬಿ ಪಾಟೀಲ್ ಅವರ ನಿವಾಸದ ಮುಂದೆ ಮೆಡಿಕಲ್ ಕಾಲೇಜು ಖಾಸಗಿ ಸಹಭಾಗಿತ್ವವನ್ನ ವಿರೋಧ ಮಾಡಿ ಹೋರಾಟ ಮಾಡಲಾಗ್ತಾ ಇತ್ತು. ವಿಜಯಪುರದಲ್ಲಿ ನಡೆದಂತಹ ಘಟನೆ ಇದು. ಪಿಎಸ್ಐಗೆ ಸ್ವಾಮೀಜಿಯಿಂದ ಕಪಾಳ ಮೋಕ್ಷ. ಸಚಿವ ಎಂಬಿ ಪಾಟೀಲ್ ನಿವಾಸದ ಬಳಿ ಪ್ರತಿಭಟನೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಮೊಬೈಲ್ ಅನ್ನ ಕಸಿದುಕೊಂಡಿದ್ದಾರೆ ಪೊಲೀಸರು. ಇದರಿಂದ ಆಕ್ರೋಶಗೊಂಡ ಪ್ರತಿಭಟನಾ ನಿರತ ಸ್ವಾಮೀಜಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಪಿಎಸ್ಐ ಕೆನ್ನೆಗೆ ಬಾರಿಸಿ ಕಪಾಳ ಮೋಕ್ಷ ಮಾಡಿದೆ. ಇದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಮಾರ್ಕ್ ಮಾಡಿ ಕೂಡ ನಾವು ತೋರಿಸ್ತಾ ಇದ್ದೀವಿ. ಅಧಿಕಾರಿ ಅನ್ನುವಂಥದ್ದು ಕೂಡ ಲೆಕ್ಕಕ್ಕಿಲ್ಲದೆ ಡ್ಯೂಟಿ ಮೇಲಿರುವಂತಹ ಅಧಿಕಾರಿ ಮೇಲೆ ಈ ರೀತಿಯಾಗಿ ಕೈ ಮಾಡಿರುವುದು ವಿಜಯಪುರದಲ್ಲಿ ನಡೆದಿದೆ. ಈಗ ಒಂದು ಘಟನೆ, ಸ್ವಾಮೀಜಿಯಿಂದ ಕಪಾಳ ಮೋಕ್ಷ. ಹುಣಶಾಳ ಗ್ರಾಮದ ಮಠದ ಸ್ವಾಮೀಜಿ ಸ್ವಾಮೀಜಿಯನ್ನ ವಾಹನದಲ್ಲಿ ಕರೆದುಕೊಂಡು ಹೋದ್ರು ಪೊಲೀಸರು. ಈ ಘಟನೆ ನಂತರದಲ್ಲಿ ನೋಡಿ, ಇದು ಕೆನ್ನೆಗೆ ಬಾರಿಸಿರೋದು. ಅಚಾನಕ್ ಆಗಿದೆಯೋ ಅಂತ ಹೇಳೋಕೆ ಅಲ್ಲ, ಬೇಕಂತಲೇ ಹೊಡೆದಿರೋದು, ಹೊಡಿಬೇಕಂತಾನೆ ಹೊಡೆದಿರೋದು. ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದೀವಿ ಆ ದೃಶ್ಯಗಳನ್ನು. ಪಿಎಸ್ಐ ಸೀತಾರಾಮ್ ಲಮಾಣಿ ಅವರಿಗೆ ಕಪಾಳ ಮೋಕ್ಷ ಆಗಿರೋದು ಸ್ವಾಮೀಜಿಯವರ ಕಡೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ, ಸ್ವಾಮೀಜಿ ಕಡೆಯಿಂದ ಪಿಎಸ್ಐಗೆ ಕಪಾಳ ಮೋಕ್ಷ ಆಗಿರುವಂತದ್ದು ನಿಜಕ್ಕೂ ಕೂಡ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬೇಕಾಗಿರುವಂತಹ ಸ್ಥಾನದಲ್ಲಿ ಸ್ವಾಮೀಜಿಗಳು ಇರುವಂಥದ್ದು. ಅವರ ಬುದ್ಧಿ ಮಾತುಗಳನ್ನ, ಅವರ ಉಪದೇಶಗಳನ್ನ ಜನರಿಗೆ ತಲುಪಿಸಬೇಕು. ಬಟ್ ಈ ರೀತಿಯಾದಂಥ ವರ್ತನೆ, ಈ ಕಾಮ ಕ್ರೋಧ ಅನ್ನುವಂಥ ಒಂದಿಷ್ಟು ಪಂಚಗಳನ್ನು ಬಿಟ್ಟ ನಂತರದಲ್ಲಿ ಅವರು ಈ ಒಂದು ಸ್ಥಾನಕ್ಕೆ ಏರಿರ್ತಾರೆ. ಹೇಗೆ ಕಪಾಳ ಮೋಕ್ಷ ಆಗಿರೋದು? ಈ ಘಟನೆಗೆ ಕಾರಣ ಏನು? ಈಗ ಅವರು ಸ್ಪಷ್ಟನೆ ಕೊಡ್ತಾ ಇರೋದೇನು? ಅರುಣ್, ಅಂದ್ರೆ ಇವತ್ತು ವಿಜಯಪುರ ನಗರದಲ್ಲಿ ಸಚಿವ ಎಂಬಿ ಪಾಟೀಲ್ ನಿವಾಸಕ್ಕೆ ಪಿಪಿಪಿ ಹೋರಾಟಗಾರರು, ಅಂದ್ರೆ ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜ್ ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳಿ ಕಳೆದ 100 ದಿನಗಳಿಂದ ಏನು ಹೋರಾಟ ಮಾಡ್ತಾ ಇದ್ರು. ಅವರು ಇವತ್ತು ಸಚಿವ ಎಂಬಿ ಪಾಟೀಲ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಅಂತ ಹೇಳಿದ್ರು. ಅವ್ರ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಘೋಷಣೆ ಮಾಡಿದ್ರು. ಅದೇ ರೀತಿ ಇವತ್ತು ಅವರು ಎಂಬಿ ಪಾಟೀಲ್ ಅವರ ನಿವಾಸಕ್ಕೆ ಬರೋಕ್ಕಿಂತ ಮುಂಚೆನೆ ಬ್ಯಾರಿಕೇಡ್ಗಳನ್ನು ಹಾಕಿ ಅವ್ರ ಮನೆ ಕಡೆ ಹೋಗ್ದಂಗೆ ಪೊಲೀಸರು ತಡೆದಿದ್ರು. ಈ ವೇಳೆ ಅಲ್ಲೇ ಕೂತು ಪ್ರತಿಭಟನೆಯನ್ನ ಸ್ವಾಮೀಜಿಗಳು ಹಾಗೂ ಹೋರಾಟಗಾರರು ಮಾಡ್ತಾ ಇದ್ರು. ಈ ವೇಳೆ ಸ್ವಾಮೀಜಿಗಳು ಫೋನ್ ತೆಗೆದು ನಾನು ಎಂಬಿ ಪಾಟೀಲ್ ಅವರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಅವ್ರು ಫೋನ್ ಮಾಡ್ತಿರ್ಬೇಕಾದ್ರೆ ಪೊಲೀಸರು ಫೋನ್ ಕಸ್ಕೊಂಡ್ರು ಅಂತ ಹೇಳಿ ಸ್ವಾಮೀಜಿಗಳು ಮತ್ತು ಹೋರಾಟಗಾರ ಆರೋಪ. ಯಾವಾಗ ಪೊಲೀಸರು ಫೋನ್ ಕಸ್ಕೊಂಡ್ರು ಅವಾಗ ಸ್ವಾಮೀಜಿಗಳು ಕೋಪ ಬಂದು ಪಿಎಸ್ಐ ಸಿಪಿಐ ಅವ್ರನ್ನ ದೂಡ್ತಾರೆ ಮೊದಲು. ಆನಂತರ ಅವ್ರನ್ನ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂದೆ ಇದ್ದಂತಹ ಆದರ್ಶ ನಗರ ಪೊಲೀಸ್ ಠಾಣೆ ಪಿಎಸ್ಐ ಸೀತಾರಾಮ್ ಲಮಾಣಿ ಅವರ ಕಪಾಳಿಗೆ ಅವರು ಕಪಾಳ ಮೋಕ್ಷವನ್ನು ಮಾಡಿರುವಂಥದ್ದು. ಬಳಿಕ ಸಿಬ್ಬಂದಿಗಳು ಸಹಿತ ಬಂದು ಸ್ವಾಮೀಜಿಗಳನ್ನ ವ್ಯಾನ್ ಅಂತ ಹಚ್ಚಿಕೊಂಡು ನೋಡ್ತಾರೆ. ಆ ಸಮಯದಲ್ಲಿ ಸಹ ಮತ್ತೊಬ್ಬ ಸಿಬ್ಬಂದಿ ಮೇಲೆ ಸಹಿತ ಅವರು ಹಲ್ಲೆ ಮಾಡಿರುವಂಥದ್ದು. ಸೊ ಸ್ವಾಮೀಜಿ 2-3 ಸರಿ ಈಗ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರಿಂದ ಇನ್ನೊಂದು ಪೊಲೀಸರು ಇವತ್ತು ಯೂನಿಫಾರ್ಮ್ ಮೇಲೆ ಇರಲಿಲ್ಲ. ಯಾಕಂದ್ರೆ ಹೊಸ ವರ್ಷ ಇರೋ ಕಾರಣ ಅವ್ರ ಹಿರಿಯ ಅಧಿಕಾರಿಗಳಿಗೆ ಶುಭಾಶಯ ಕೋರೋಕೆ ಅವ್ರದ್ದು ಫಾರ್ಮಾಲಿಟೀಸ್ ತರ ಈ ಸೂಟ್ ಅದು ಹಾಕೊಂಡು ಹೋಗಿರ್ತಾರೆ. ಅದೇ ರೀತಿ ಅವ್ರು ಹೋಗಿದ್ರು. ಜೊತೆಗೆ ಇಲ್ಲಿ ಪ್ರತಿಭಟನೆ ಇದ್ದ ಕಾರಣ ಅದೇ ಡ್ರೆಸ್ ಮೇಲೆ ಅವ್ರು ಬಂದಿದ್ರು. ಹಾಗಾಗಿ ಸ್ವಾಮೀಜಿಗಳಿಗೆ ಅದು ಗೊತ್ತಾಗ್ಲಿಲ್ವಾ ಅಥವಾ ಸಿಟ್ಟಲ್ಲಿ ಹೊಡೆದ್ರೆ ಏನು ಅಂತ ಹೇಳಿ ಅದನ್ನ ಸ್ವಾಮೀಜಿಗಳು ಇನ್ನೂ ಕ್ಲಾರಿಫೈ ಮಾಡಬೇಕು. ಆದ್ರೆ ಸದ್ಯಕ್ಕೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಕಾರಣದಿಂದ ಈಗ ಪೊಲೀಸರವ್ರನ್ನ ಸ್ಥಳದಿಂದ ಕರ್ಕೊಂಡು ಹೋಗಿರುವಂಥದ್ದು. ಒಟ್ಟು ಸುಮಾರು 50ಕ್ಕೂ ಅಧಿಕ ಕಾರ್ಯಕರ್ತರಲ್ಲಿದ್ರು. ಅವ್ರನ್ನೆಲ್ಲರಿಗೆ ಸದ್ಯಕ್ಕೆ ಪೊಲೀಸರು ಕರ್ಕೊಂಡು ಹೋಗಿರುವಂಥದ್ದು. ಅರುಣ್, ಗುರುರಾಜ್, ಉದ್ವೇಗಕ್ಕೆ ಒಳಗಾಗಿ ಹೊಡೆದ್ರೋ ಏನೋ ಆ ಬಗ್ಗೆ ತನಿಖೆ ಆಗಲಿ, ಬಟ್ ಸ್ವಾಮೀಜಿಗಳಿಗೆ ಫೈಂಡ್ ಔಟ್ ಆಗ್ಲಿಲ್ವಾ ಅನ್ನೋದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಅವರು ಪೊಲೀಸ್ ಅಧಿಕಾರಿಗಳು ಬಿಂಡ್ರೆಸ್ ಮೇಲಿದ್ದಾರೆ, ಮಫ್ತಿಯಲ್ಲಿದ್ದಾರೆ. ಸೊ ಹಾಗಾಗಿ ಗೊತ್ತಿಲ್ಲದೆ ಏನಾದರೂ ಹೊಡೆದಿರಬಹುದಾ? ಆ ಚಾನ್ಸಸ್ಗಳೇನಾದರೂ ಇದೆಯಾ? ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಏನಾದರೂ ಹೇಳ್ತಾ ಇದ್ದಾರಾ? ಅರುಣ, ಏನಂದ್ರೆ ಅಲ್ಲಿ ಕೆಲವರು ಮುಫ್ತಿಯಲ್ಲಿದ್ರೆ, ಕೆಲವರು ಯೂನಿಫಾರ್ಮ್ ಮೇಲೆ ಇದ್ರು. ಅವರು ಸಹಿತ ಕನ್ವಿನ್ಸ್ ಮಾಡಿದ್ರು ನಮ್ಮ ಹಿರಿಯ ಅಧಿಕಾರಿ ಇದಾರೆ ಅಂತೇಳಿ ಸಿಬ್ಬಂದಿ ಬಂದು ಹೇಳ್ತಾ ಇದ್ರು. ಆದ್ರೂ ಸ್ವಾಮೀಜಿಗಳದ್ದು ಇದು ಆಗ್ಲಿಲ್ವಾ ಅಂತಂದ್ರೆ ಸಿಟ್ಟನ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ವಾ ಅಂತ. ಯಾಕಂದ್ರೆ ಸಿಬ್ಬಂದಿಗಳು ಬಂದು ಅವ್ರು ನಮ್ಮ ಹಿರಿಯ ಅಧಿಕಾರಿಗಳು ಅಂತ ಹೇಳಿ ಕನ್ವಿನ್ಸ್ ಮಾಡಿದಾಗಲೂ ಸಹಿತ ಸ್ವಾಮೀಜಿಗಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೂ ಅವ್ರು ಮತ್ತೊಬ್ಬ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡ್ತಾರೆ. ಹಾಗಾಗಿ ಅವರು ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಇಲ್ಲದೆ ಇದ್ರು ಸಹಿತ ಆ ಡ್ರೆಸ್ ಹಾಕಿದವರು ಪೊಲೀಸರು ಅಂತ ಗೊತ್ತು. ಯಾಕಂದ್ರೆ ಇವತ್ತು ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಸಿಬ್ಬಂದಿಗಳು ಪೊಲೀಸ್ನವರು ಒಂದೇ ರೀತಿ ಯೂನಿಫಾರ್ಮ್ ಗಳನ್ನ ಹಾಕೊಂಡು ಅವರು ಹಿರಿಯ ಅಧಿಕಾರಿಗಳು ಶುಭ ಕೋರಕ್ಕೆ ಹೋಗ್ತಿರ್ತಾರೆ. ಅದು
ವಾಡಿಕೆ ಅಂತ ಇರುವಂತದ್ದು. ಅದೇ ರೀತಿ ಅವ್ರು ಹೋಗಿದ್ದಾಗ ಅದೇ ರೀತಿಯೇ ಅವ್ರು ಕಾರ್ಯನಿರ್ವಹಿಸಿದ್ದಾರೆ. ಅಂದ್ರೆ ಬ್ಯಾರಿಕೇಡ್ ಸಹಿತ ಅದೇ ಡ್ರೆಸ್ ಮೇಲೆ ಇದ್ಕೊಂಡೆ ಬ್ಯಾರಿಕೇಡ್ ಹಾಕಿದ್ದಾರೆ, ವ್ಯಾನ್ಗಳನ್ನು ಅದೇ ಡ್ರೆಸ್ ಇದ್ದಾಗ ತಗೊಂಡಿದ್ದಾರೆ. ಹಾಗಾಗಿ ಸಾರ್ವಜನಿಕ ನೋಡಿದ್ರೆ ಗೊತ್ತಾಗುತ್ತೆ ಪೊಲೀಸರು ಎಲ್ಲರೂ ಒಂದೇ ರೀತಿ ಡ್ರೆಸ್ ಹಾಕೊಂಡಿದ್ದಾರೆ ಅಂತ ಹೇಳಿ. ಅದು ಸ್ವಾಮೀಜಿ ಗೊತ್ತಾದ್ರೂ ಸಹಿತ ಯಾಕೆ ಈ ರೀತಿ ಮಾಡಿದ್ರು ಅನ್ನೋದೇ ಒಂದೀಗ ಪ್ರಶ್ನೆ ಇರುತ್ತದೆ. ಹಾಗಾಗಿ ಪೊಲೀಸರ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ. ಆಮೇಲೆ ಸ್ವಾಮೀಜಿಗಳು ಕೂಡ ಫೈಂಡ್ ಔಟ್ ಆಗಿರುವಂತಹ ಫೇಸ್ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತದ್ದು. ಹಿರಿಯ ಅಧಿಕಾರಿ PSI ಅಂದ್ರೂ ಕೂಡ ಬಹುತೇಕ ಎಲ್ಲ ಈ ಗಣ್ಯವಾದಂಥ ವ್ಯಕ್ತಿಗಳಿಗೆ ಚಿರಪರಿಚಿತರು, ಮುಖ ಪರಿಚಯ ಇರುತ್ತೆ. ಅದು ಹೇಗೆ ಹೊಡೆದ್ಬಿಟ್ರು, ಗೊತ್ತಿದ್ರು ಮಾಡಿದ್ರಾ ಅನ್ನೋ ಪ್ರಶ್ನೆ ಮೂಡ್ತಾ ಇಲ್ವಾ? ಹೌದು ಅರುಣ್, ಅದೇ ಈಗ ಅಂದ್ರೆ ಮೊದಲು ಗಲಾಟೆ ಶುರುವಾದಾಗ ನೂಕುನುಗ್ಗಲು ಉಂಟಾದಾಗ ಅಲ್ಲಿ CPI ಇರ್ತಾರೆ. CPI ಅವರು ಅವ್ರನ್ನ ಹಿಡ್ಕೊಂಡು ತಳ್ತಾ ಇರ್ತಾರೆ ಮುಂದ್ಗಡೆ, ನೀವು ಬನ್ನಿ ಗಾಡಿಯಲ್ಲಿ ಕೂತ್ಕೊಳ್ಳಿ, ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗೋ ಪ್ರೊಸೀಜರ್ ಏನಿರುತ್ತೆ ಆ ರೀತಿ ಗಾಡಿಯಲ್ಲಿ ಹತ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಕರಿತಿರ್ತಾರೆ. ಅವಾಗ ಸ್ವಾಮೀಜಿಗಳ ಸಿಟ್ಟು ಬಂದು CPI ಅವ್ರನ್ನ ತಳ್ತಾರೆ. ಅವಾಗ PSI ಬಂದು ನಮ್ಮ ಹಿರಿಯ ಅಧಿಕಾರಿ ಅವರು ಆ ಥರ ತಳ್ಬೇಡ ಅಂತ ಹೇಳೋಕೆ ಬಂದು ಸ್ವಾಮೀಜಿಗಳನ್ನ ಕರ್ಕೊಂಡು ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ. ಹಿಂದ್ಗಡೆ ಇಟ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಪಾಳ ಮೋಕ್ಷ ಮಾಡಿರುವಂಥದ್ದು. ಹಾಗಾಗಿ ಸ್ವಾಮೀಜಿಗಳು ಉದ್ಯೋಗಕ್ಕೆ ಒಳಗಾಗಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ನೋಡಿದ್ರೆ ಅನ್ಸುತ್ತೆ. ಆದ್ರೆ ಮುಂದೆ ಪೊಲೀಸರು ಯಾವ ರೀತಿ ಆಕ್ಷನ್ ತಗೊಳ್ತಾರ ಅಥವಾ ಇಲ್ಲಿಗೆ ಇದು ಮಾಡ್ತಾರಂತ ಕಾದ್ ನೋಡಬೇಕಾಗಿರುತ್ತದೆ ಅರುಣ್. ಓಕೆ, ಈ ಘಟನೆ ನಂತರದಲ್ಲಿ ಸಚಿವ MB ಪಾಟೀಲ್ ಅವರಿಗೆ ಇವತ್ತು ಈ ಒಂದು ವಿಚಾರ ಏನಾದರೂ ಗೊತ್ತಾಯ್ತಾ? ಯಾಕಂದ್ರೆ ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಪರಿಸ್ಥಿತಿ ಬಹಳಷ್ಟು ತೀವ್ರಗತಿಗೆ ಹೋಗಿತ್ತು ಅಂತ ಅನಿಸ್ತಾ ಇದೆ. ಅರುಣ್, ಸದ್ಯಕ್ಕೆ ಇದು ಇನ್ನೂ ಸಚಿವರ ಗಮನಕ್ಕೆ ಬಂದಿಲ್ಲ, ಯಾಕಂದ್ರೆ ಇವಾಗ ಜಸ್ಟ್ ಆಗಿರುವಂಥದ್ದು. ಆದ್ರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ವಿಚಾರ ಬಂದಿದೆ. ಹಾಗಾಗಿ ಸ್ವಾಮೀಜಿ ಸಹಿತ ಒಂದು ಮಠದ ಸ್ವಾಮೀಜಿ ಆಗಿರೋ ಕಾರಣದಿಂದಾಗಿ ಮತ್ತೆ ಅವ್ರಿಗೂ ಸಹಿತ ಆ ಭಾಗದಲ್ಲಿ ಭಕ್ತರು ಇರೋ ಕಾರಣದಿಂದಾಗಿ ಮತ್ತೆ ಇಷ್ಟು ದಿನ ಹೋರಾಟದಲ್ಲಿ ಗುರುಸ್ಕೊಂಡು ಕಾರಣದಿಂದಾಗಿ ಇದು ಒಂದೇ ಘಟನೆಯಿಂದಾಗಿ ಬೇರೆ ಬೇರೆ ತಿರುವು ಪಡಿಬಾರ್ದು ಅಂತ. ಯಾಕಂದ್ರೆ ಈ ಹೋರಾಟ ಒಂದು ಮುಖ್ಯಮಂತ್ರಿಗಳು 9ನೇ ತಾರೀಕು ವಿಜಯಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಹೋರಾಟಗಾರರು ಅವ್ರಿಗೊಂದು ಮನವಿಯನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಸಾಂಕೇತಿಕವಾಗಿ ಮನವಿಯನ್ನ ಕೊಡ್ತೇವೆ, ಯಾವುದೇ ರೀತಿ ಹೋರಾಟ ಮಾಡೋದಿಲ್ಲ ತೀವ್ರವಾಗಿ ಅಂತ ಹೇಳಿದ್ದಾರೆ. ಹಾಗಾಗಿ CM ಬರೋ ಕಾರಣದಿಂದ ಎಲ್ಲ ಇಟ್ಕೊಂಡು ಮುಂದಿನ ಭದ್ರತೆಗಳನ್ನ ಇಟ್ಕೊಂಡು ಅಥವಾ ಈ ಹೋರಾಟವನ್ನ ಇದೇ ಒಂದು ಇಟ್ಕೊಂಡು ಅವರು ಒಂದು ಬೇರೆ ರೂಪಾಯಿ ಕೊಯ್ಯೋ ಈ ಎಲ್ಲಾ ಚಾನ್ಸ್ಗಳನ್ನ ಮತ್ತೆ ಎಲ್ಲಾ ಆಯಾಮಗಳನ್ನ ಇಟ್ಕೊಂಡು ಬಹುತೇಕ ಈ ಪ್ರಕರಣವನ್ನ ಹೇಗೆ ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಒಂದು ಕಾನೂನು ಪ್ರಕಾರ ಅವರು ಕ್ರಮ ಕೈಗೊಳ್ಳೋದಾಗಿದ್ದಾರೆ. ಅಂದ್ರೆ ಕರ್ತವ್ಯನಿರತ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ರೆ ಸಹಜವಾಗಿ ಅದು ಶಿಕ್ಷೆ ಆಗುತ್ತೆ. ಹಾಗಾಗಿ ಆ ರೀತಿಯ ಕ್ರಮ ಕೈಗೊಂಡ್ರೆ ಮತ್ತೆ ಅವ್ರ ಭಕ್ತರು ಏನಾದ್ರು ಆಕ್ರೋಶ ವ್ಯಕ್ತಪಡಿಸಿದ್ರೆ ಈ ರೀತಿ ಬೇರೆ ಬೇರೆ ಆಯಾಮಗಳ ಸಹಿತ ತನಿಖೆನ ನೋಡ್ಕೊಂಡು ಮುಂದೆ ಏನ್ ಮಾಡ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕು ಅರುಣ್. ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ. ಹಲ್ಲೆಯ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಆರಂಭದಿಂದಾನೇ ಒಬ್ಬರ ಮೇಲೆ ಮಾತ್ರ ಅಲ್ಲ ಅವರು ಕಪಾಳ ಮೋಕ್ಷ ಮಾಡಿರುವಂತದ್ದು, ಸಿಕ್ಕರ ಮೇಲೆ ಹೊಡೆದಿದ್ದಾರೆ. ಯಾವ ಅಧಿಕಾರಿ ಅವರನ್ನ ತಡೆಯಕ್ಕೆ ಬರ್ತಾರೆ ಆ ಅಧಿಕಾರಿ ಮೇಲೆ ಒಂದು ರೀತಿಯಾಗಿ ಅಮಾನುಷವಾಗಿ ಹಲ್ಲೆ ನಡೆಸಿರುವಂತದ್ದು. ಅಧಿಕಾರಿ ಅನ್ನುವಂಥದ್ದು ಗೊತ್ತಿದ್ರೂ ಮಾಡಿದ್ರಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕಂದ್ರೆ PSI CPI ಲೆವೆಲ್ನಲ್ಲಿರುವಂತಹ ಅಧಿಕಾರಿಗಳು, ಯಾಕಂದ್ರೆ ಕಾನ್ಸ್ಟೇಬಲ್ ಅಂತ ಇದ್ರೆ ಬಹುತೇಕವಾಗಿ ಗೊತ್ತಿರೋದಿಲ್ಲ, ಫೇಸ್ ರೆಕಗ್ನೈಸ್ ಆಗಿರೋದ್ರಿಂದ ಗುರುತು ಹೇಳೋದು ಕಷ್ಟ ಆಗಿರುತ್ತೆ, ಸುಮಾರು ಜನ ಇರ್ತಾರೆ. ಬಟ್ CPI PSI ಅನ್ನುವಂತಹ ಹುದ್ದೆಗಳಂತ ಬಂದ್ರೆ ಇವರಿಗೆ ರೆಕಗ್ನೈಸ್ ಆಗಿರುವಂತಹ ಫೇಸ್ಗಳಾಗಿರುತ್ತೆ, ಗುರುತು ಹಿಡಿಯುವಂತಹ ಫೇಸ್ಗಳಾಗಿರುತ್ತೆ. ಎಲ್ಲಾದ್ರೂ ಕಾರ್ಯಕ್ರಮಗಳಲ್ಲಿ ನೋಡಿರ್ತಾರೆ. ಯಾಕಂದ್ರೆ ಈ ಸ್ವಾಮೀಜಿಗಳು ಕೂಡ ಬಹುತೇಕ ಈ ರೀತಿಯಾದಂತಹ ಹೋರಾಟಗಳನ್ನ ಮಾಡಿರುವಂತವರು. ಸೊ ಜಿಲ್ಲೆಯಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ಫೇಸ್ಗಳನ್ನ, ಮುಖಗಳನ್ನ ನೋಡಿರ್ತಾರೆ, ಮುಖ ಪರಿಚಯ ಇದ್ದೇ ಇರುತ್ತೆ ಸಹಜವಾಗಿ ಹಿರಿಯ ಅಧಿಕಾರಿಗಳದ್ದು. ಆದ್ರೂ ಕೂಡ ಹೊಡೆದ್ರ, ನಾನು ಖಾವಿಯಲ್ಲಿದ್ದೀನಿ, ನನ್ನನ್ನ ಏನು ಮಾಡಲ್ಲ, ಮುಟ್ಟೋಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳಂತ ಗೊತ್ತಿದ್ರು ಕೂಡ ಕಪಾಳ ಮೋಕ್ಷ ಮಾಡಿದ್ರು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಆಗಿದೆ.